ನಮ್ಮ ಬದಲಿ ನಿಮ್ಮನ್ನು ಕುಂದರ್ಸಿದ್ರೆ ನಮ್ಗಿಂತ ಜೋರು ಮಾತಾಡ್ತೀರಿ ನೀವು. ನಮಗದು ಗೊತ್ತು. ಆದರೂ ಕುಂತವ್ರು ಮಾತಾಡಲೇಬೇಕಲ್ಲ, ಮಾತಾಡಲೇಬೇಕು. ಕೆಲವು ಸಾರಿ ಮಾತಾಡಲಿಲ್ಲ ಅಂದ್ರೂ ಸಮಸ್ಯೆ ಆಗುತ್ತೆ. ಮಹಾಭಾರತ ಆಗುತ್ತಿದ್ದಿಲ್ಲ ಮಾತಾಡೋರು ಮಾತಾಡಿದ್ರೆ ಮಹಾಭಾರತ ಆಗುತ್ತಿದ್ದಿಲ್ಲ. ಮಾತಾಡಬೇಕಾದವರೆಲ್ಲ ಬಾಯಿ ಮುಚ್ಚಿಕೊಂಡು ಕುಂತಿದ್ದಕ್ಕೆ ಮಹಾಭಾರತ ಆಯ್ತೇ ಹೊರತಾಗಿ ಇಲ್ಲ ಅಂತಂದ್ರೆ ಇಲ್ಲ. ನಿಮಗೆಲ್ಲ ಗೊತ್ತು ಯಾರ್ಯಾರು ಬಾಯಿ ಮುಚ್ಚಿಕೊಂಡು ಕುಂತರು ಅಂತ. ಇವತ್ತಿಗೂ ಅವರಿಗೆ ಕೆಟ್ಟ ಹೆಸರಿದೆ. ಅವರು ಬಾಯಿ ಮುಚ್ಚಿಕೊಂಡು ಕುಂದರಬಾರ್ದಾಗಿತ್ತು. ಆ ಸಭೆಯಲ್ಲಿ ಅವರೆಲ್ಲರೂ ಬಾಯಿ ಮುಚ್ಚಿಕೊಂಡು ಕುಂತಿದ್ದೇ ಅದು ಆಗಲಿಕ್ಕೆ ಕಾರಣ ಆಯಿತು ಅಂತಕ್ಕಂಥದ್ದು. 5,000 ವರ್ಷ ಮಹಾಭಾರತ ಆಗಿ ಹೋಗಿ 5,000 ವರ್ಷ. 5,000 ವರ್ಷದಿಂದ ಇಲ್ಲಿಯವರೆಗೆ ಆ 5 ಮಂದಿ ಮಾಡಿದ ತಪ್ಪು ಇವತ್ತಿಗೂ ಕೂಡ ಜೀವಂತವಾಗಿದೆ. ಹಾಗಾಗಿ ನಮ್ಮ ಆಶ್ರಮದ ರಕ್ಷಣೆ, ನಮ್ಮ ಆಶ್ರಮದ ಬೆಳವಣಿಗೆ ಅದೆಲ್ಲದೂ ನಮ್ಮ ಕರ್ತವ್ಯ. ನಾನು ಆಶ್ರಮದ ವಿದ್ಯಾರ್ಥಿಯಾಗಿ 1 ತಿಂಗಳು ಇಲ್ಲಿದ್ದವನೇ. ಒಂದು ತಿಂಗಳು ಮಾತ್ರ ಪತ್ರಿಕೋಲಿ ಅಂತಿತ್ತು. ಆ ಪತ್ರಿಕೋಲಿ ಒಳಗೆ ಇದ್ದೆ. 1 ತಿಂಗಳಿಗೆ ಅನಿವಾರ್ಯ ಹೋಗು ಪ್ರಸಂಗ ಬಂತು. ನಾನು ಹೋದೆ. 1 ತಿಂಗಳಿದ್ರು ಅಷ್ಟೇ, 1 ದಿವಸ ಇದ್ರು ಅಷ್ಟೇ, 10 ವರ್ಷ ಇದ್ರು ಅಷ್ಟೇ, 1 ದಿವಸ ಇದ್ರು 1 ತಾಸು ಇದ್ರು ಅಷ್ಟೇ. ಇದೀನಿ ಅನ್ನೋದು ಒಂದು ಭಾಳ ಮಹತ್ವದ್ದಲ್ಲ. ನಾನು ಈ ಆಶ್ರಮದಲ್ಲಿ ಇದ್ದೆ ಅನ್ನೋದಕ್ಕೆ ಸಾಕ್ಷಿಗಳು ಭಾಳ ಅದಾವ. ಮತ್ತು ಅದು ಗೊತ್ತಿರಲಿ ನಿಮ್ಗೆ. ಯಾಕಂದ್ರೆ ಇಲ್ದವ್ರು ಭಾಳ ಮಂದಿ ನಾ ಆಶ್ರಮದಾಗಿದ್ದೆ ಅಂತ ಹೇಳ್ಕೊಳಕತ್ಯಾರ. ಆಶ್ರಮದಾಗಿದ್ದೆ ಅಂತ ಹೇಳ್ಕೊಳ್ಳಿ. ನಮ್ಮ ಆಶ್ರಮದಾಗಿದ್ದೆ ಅಂತ ಅವ್ರು ಹೇಳ್ಕೊಳ್ತಾರೆ ಅಂದ್ರೆ ಖುಷಿ ಪಡ್ಬೇಕು, ನಾವು ಹೆಮ್ಮೆ ಪಡಬೇಕು. ಇಲ್ಲದವನು ಕೂಡ ನಾ ಇಲ್ಲದೀನಿ ಅಂತ ಹೇಳ್ಕೊಳ್ಳುವಷ್ಟರ ಮೆಟ್ಟಿಗೆ ನಮ್ಮ ಆಶ್ರಮ ಚಲೋ ಐತಲ್ಲ, ಅಷ್ಟರ ಮೆಟ್ಟಿಗೆ ಚಲೋ ಐತಲ್ಲ. ಬರೇ ನಮ್ಮ ಆಶ್ರಮದ ಹೆಸರಿನ ಮೇಲೆ ನಾನು ಬದುಕೊಂತೀನಿ ಅಂತೇಳಿ ಈ ಹೆಸರನ್ನ ಹೇಳ್ಕೊತೀನಿ ಅನ್ನುವಷ್ಟರ ಮೆಟ್ಟಿಗೆ ಚಲೋ ಐತಲ್ಲ. ಬದುಕೊಲಿ, ಯಾರಾದರೂ ಬದುಕೊಲಿ. ಯಾಕೆ ಇಲ್ಲಿದ್ದವರಷ್ಟೇ ಬದುಕಬೇಕಂತೇನಿಲ್ಲ. ಯಾಕೆ ಇಷ್ಟೊಂದು ಮಾತಾಡ್ತಾ ಇದ್ದೀವಿ ಅಂದ್ರೆ ನಾವು ಕೂಡ ಈ ಆಶ್ರಮದ ವಿದ್ಯಾರ್ಥಿಗಳು ಅಂತೇಳಿ ಇವತ್ತಿನ ದಿವಸ ಘೋಷಣೆಯನ್ನ ಮಾಡ್ತೀವಿ. ಒಟ್ಟಾರೆ ಏನೇ ಸಮಸ್ಯೆಗಳು ಬಂದರೂ ಕೆಲವು ಸಾರಿ ತಾಳ್ಮೆ ಅನ್ನೋದಿದ್ದೇ ಇರ್ತದೆ. ಅನಿವಾರ್ಯತೆ ಬರೋ ತನಕ ಒಂದು ಕೊನೆಯ ಉದಾಹರಣೆ ಹೇಳಿ ಮುಗಿಸಿಬಿಡ್ತೀವಿ. ನಾಟಕದ ಸಲುವಾಗಿ ದೌಡಿ ಈ ಸಭಾ ಮುಗಿಸ್ಯಾರ. ಇವರೆಲ್ಲ ಅಜ್ಜವ್ರು ಚಲೋ ಮಾತಾಡ್ತಿದ್ರು. ಇವ್ರನ್ನ ಬಿಡಿಸಿ ದೌಡು ಮುಗಿಸಿದ್ದೆ ಅದಕ್ಕಪ್ಪ ಅಂದ್ರೆ ಅಲ್ಲಿ ಒಂದು ಚಲೋ ನಾಟಕ ನೋಡ್ಬೇಕಂತ ನಿಮಗೆ ಆಸೆ ಇತ್ತು. ಅದಕ್ಕೆ ನಾವು ಭಂಗ ಉಂಟು ಮಾಡೋದಿಲ್ಲ. ಒಬ್ಬ ಮಹಾರಾಜ 100 ಆನೆಗಳನ್ನು ಸಾಕಿದ್ದ. ಅದರಲ್ಲಿ ಒಂದು ಪಟ್ಟದ ಆನೆ. 100 ಆನೆದವ ಅರಮನೆಯೊಳಗಂದ್ರೆ 100ಕ್ಕೂ ಪಟ್ಟದ ಆನೆ ಅನ್ನಕ್ಕಾಗುವುದಿಲ್ಲ. ಅದರಲ್ಲಿ ಒಂದೇ ಒಂದು ಪಟ್ಟದ ಆನೆ ಇರ್ತದೆ. ನಿಮಗೆ ಗೊತ್ತಿರಲಿ, ಅದು ಬಹಳ ಶಾನ್ಯದಿತ್ತು. ಅದಕ್ಕೆ ಬಹಳ ಕಲೆಗಳು ಗೊತ್ತಿದ್ದು. ಅಷ್ಟು ಚಲೋ ಆನೆಗೆ ವಯಸ್ಸಾಯ್ತು. ಮಹಾರಾಜ 100 ಆನೆಗಳ ಮೇಲೆ ಎಷ್ಟು ಪ್ರೇಮ ಇದ್ನಲ್ಲ, ಅದು ಒಂದರ ಮೇಲೆ ಅಷ್ಟೇ ಪ್ರೇಮ ಇದ್ದ. ಅಪಾರವಾದ ಪ್ರೇಮ ಅದು ಆನೆ ಅಂದ್ರೆ ಅವನಿಗೆ. ವಯಸ್ಸಾಯ್ತು, ಇನ್ನು ಮೇಲೆ ಅದನ್ನ ಯಾವುದಕ್ಕೂ ಉಪಯೋಗ ಮಾಡಬೇಡ್ರಿ, ಅದು ಎಲ್ಲಿ ತಿಂದು ಏನು ಹೆಂಗಿರ್ತೈತಿ ಇದ್ದು ಬಿಡ್ಲಿ, ಆನಂದವಾಗಿ ಇದ್ದು ಬಿಡ್ಲಿ ಅದನ್ನಂತೇಳಿ ಕೈ ಬಿಡಿಸಿದ ಆನೆಯನ್ನು. ಕಟ್ಟುವ ಹಾಗಿಲ್ಲ. ಅದಕ್ಕೆ ತಿಳಿದಲ್ಲಿ ಒಂದು ಸಾರಿ ಚೆನ್ನಾಗಿ ಮೇಯ್ತು ಪಟ್ಟದ ಆನೆ. ನೀರು ಕುಡಿಯಲಿಕ್ಕೆ ಅಂತೇಳಿ ಕೆರೆ ಒಳಗೆ ಹೋಗಿ, ಆನೆ ಹೊಂಡ ಅಂತಿರ್ತಿದ್ವು ಹಿಂದಿನ ಕಾಲಕ್ಕೆ. ಆನೆ ಹೊಂಡ ಅದು ಆನೆಗಾಗಿನೇ. ಆನೆ ಹೊಂಡದಾಗ ಒಳಗೆ ಹೋಗಿ ಸಿಕ್ಕೊಂಡ್ಬಿಡ್ತು. ಆನೆ ಕೆಸರೋಳ್ ಬಿದ್ದರೆ, ನಿಮಗೆಲ್ಲರೂ ಅಷ್ಟರು ಭಾಷಣದೊಳಗೆ ಹೇಳ್ತಿರ್ತೀರಿ, ನಾನು ಕೇಳಿನಿ. ತನ್ನ ಭುಜಬಲದ ಪರಾಕ್ರಮದಿಂದ ತಾನೇ ಮೇಲೆ ಬರಬೇಕಲ್ಲದೆ ಅದನ್ನು ಯಾರು ಎತ್ತವರು ಅಂತ ನಿಮಗೆಲ್ಲ ಗೊತ್ತೈತಲ್ಲ. ಕೆಸರಾಗ ಹೋಗಿ ಬಿದ್ದೈತಿ, ಹೊರಗೆ ಬರಕ್ಕಾಗುವಲ್ದು. ಈಗಿನಂಗ ಯಾವುದೇ ಥರದ ಯಂತ್ರಗಳು ಇರಲಿಲ್ಲ. ಈಗೇನು ಬೇಕಾದ ಎತ್ತಿಕೊಂಡ್ಬರ್ತಾರೆ. ಅವತ್ತಿನ ಕಾಲಕ್ಕೆ ಇವು ಯಾವೂ ಇರಲಿಲ್ಲ. ಹಾಗಾಗಿ ಹುಟ್ಕೊಂಥದ್ದು ತಾನ ಬರ್ಬೇಕಂತೇಳಿ. ಆನೆ ತಾನ ಬರ್ಬೇಕಂತೇಳಿ ಪಂಪ್ ಬರೆದಿದ್ದು, ಪಂಪ್ನ ಮಾತಂತ ಕಾಣ್ತಿತ್ತದು. ಆದ್ರೆ ಈಗ ಅದೇನು ಬಹುಶಃ ಆ ಸಾಲಿಗೆ ಅಷ್ಟೇನು ಬೆಲೆ ಬರಲಿಕ್ಕಿಲ್ಲ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಎತ್ತವ್ರು ರಗಡ್ ಬಂದಾವ. ಗೊತ್ತಿರಲಿ,
ಆನಿ ಕೆಸರೊಳಗೆ ಬಿದ್ದಿದ್ದಕ್ಕಾಗಿ ರಾಜ ಊಟ ಬಿಟ್ಟ, ನೀರು ಬಿಟ್ಟ, ನಿದ್ರೆ ಬಿಟ್ಟ, ಮಾನಸಿಕ ಮಾಡ್ಕೊಂಡ, ಎಲ್ಲ ಪ್ರಯೋಗಗಳನ್ನು ಮಾಡಿದ್ರು ಕೂಡ ಅದನ್ನು ಹೊರಗೆ ತರಕ್ಕಾಗುವಲ್ದು. ಅದು ಅಲ್ಲಿ ಬಿದ್ದು ಸಾಯುವ ಸ್ಥಿತಿಯನ್ನು ಅವನಿಗೆ ನೋಡಕ್ಕಾಗುವಲ್ದು. ಕೊನೆಗಳಿಗೆಯಲ್ಲಿ ಅವ ಘೋಷಣೆ ಮಾಡಿದ, ಕೆಸರೊಳಗೆ ಬಿದ್ದಿರತಕ್ಕಂಥ ಆನೆಯನ್ನ ಯಾರು ಎತ್ತವ್ರು ಬರ್ತೀರಿ, ಅದನ್ನು ಹೊರಗೆ ತರೋರು ಯಾರು ಬರ್ತೀರಿ, ಅವರಿಗೆ ನಾ ಬೇಡಿದ್ದು ಕೊಡ್ತೀನಿ ಅಂತ ಘೋಷಣೆ ಮಾಡಿದ. ಆನೆ ರಿಟೈರ್ಡ್ ಆದಂಗೆ ಒಬ್ಬ ಮಂತ್ರಿನೂ ರಿಟೈರ್ಡ್ ಆಗಿದ್ದ. ಕೆಲವು ಸಾರಿ ರಿಟೈರ್ಡ್ ಆದವರು ಉಪಯೋಗ ಆಕಾರ ಅನ್ನೋದು ನಿಮ್ಗೆ ಗೊತ್ತಿರಲಿ. ಇಲ್ಲಿ ಒಳಗಿದ್ದವ್ರ ಆಟ ಉಪಯೋಗಕ್ಕೆ ಬರ್ತಾರಂತೂ ಎಲ್ಲ ಭಾಳ ಪೂರ್ಣ ರಿಟೈರ್ಡ್ ಆದವ್ರ ಕಡೆಗಿಂತೂ ಮಸ್ತ್ ಕೆಲಸ ಹಾಕಿರ್ತೈತಿ ಕೆಲವು ಸಾರಿ. ಅಂದ್ರೆ ಯಾರ ಭಾಳ ಹಳೆ ಬ್ರದರ್ ಅಂತ ಅವ್ರನ್ನ ಅಲಕ್ಷ್ಯ ಮಾಡಕ್ ಹೋಗ್ಬೇಡ್ರಿ. ಅವ್ರು ರಿಟೈರ್ಡ್ ಗಿರಾಕಿ ಹೆಂಗೆ ಮಾಡ್ತಾವ್ ಹೇಳಕ್ಕಾಗೋದಿಲ್ಲ, ಅನುಭವ ಹೆಚ್ಚಿರ್ತೈತಿ. ನಾನೇನನ್ನು ಮಂತ್ರಿಗಳು ಎಲ್ಲ ವಿದ್ಯೆಗಳನ್ನು ಪ್ರಯೋಗ ಮಾಡಿದ್ರು ಕೂಡ ಆನೆ ಹೊರಗೆ ಬರದೇ ಇದ್ದಾಗ ರಿಟೈರ್ಡ್ ಮಿನಿಸ್ಟರ್ ಬಂದ, ಎಕ್ಸ್ ಮಿನಿಸ್ಟರ್ ಅಂತಿರಲಿ ನೀವು, ಅವ ಬಂದ, ನೋಡಿದ ಎಲ್ಲ ಪರಿಸರವನ್ನ. ಆನೆ ಹೊರಗೆ ಬರ್ಬೇಕಾ ಮಹಾರಾಜ? ಹಾ ಬರಬೇಕು. ಅವ ಒಂದು ಮಾತನ್ನ ಹೇಳ್ತಾನೆ, ನಾ ಹೇಳಿದ್ದ ನೀವು ಮಾಡಾಕ್ತಾ ಇರಿದ್ರಿ, ನಾ ಮಾಡಾಕ್ತಾ ಇರಿದ್ರಿ. ಏನಿಲ್ಲ, ಯುದ್ಧ ವಾದ್ಯವನ್ನ ಮೊಳಗಿಸ್ಬೇಕೀಗ ಅಂದವ. ಯುದ್ಧದ ವಾದ್ಯ ಅಂತ ಒಂದಿರ್ತೈತಲ್ಲ, ಯುದ್ಧ ಪ್ರಾರಂಭ ಅಂತೇಳಿ ಒಂದು ಆಗಿನ ಕಾಲಕ್ಕೆ ಕಹಳೆ ಊದೋದು, ಒಂದು ಯಾವುದೋ ದೊಡ್ಡ ವಾದ್ಯವನ್ನು ಬಾರಿಸೋದು, ಹಿಂಗೆ ಮಾಡ್ತಿದ್ರು. ಯುದ್ಧದ ವಾದ್ಯವನ್ನ ಬಾರಿಸ್ರಿ ಈಗ ಅಂತ ಒಂದು ಮಾತನ್ನ ಹೇಳ್ದ. ಅಲ್ಲಿ ದೂರ ನಿಂತ್ಕೊಂಡು ಆ ವಾದ್ಯ ಬಾರ್ಸಕ್ಕೆ ಹತ್ತಿ ಬಿಟ್ರೆ ಯಾವನೂ ಮುಟ್ಲಿಲ್ಲ, ನಿನ್ನ ತಾನೇ ಕೊಸರ್ಕೊಂಡು ಹೊರಗೆ ಓಡಿ ಬಂತದ್ದು. ಅದಕ್ಕೆ ನಾ ಮುಪ್ಪಾಗಿನಿ, ನಾ ಕೆಸರಾಗದೀನಿ ಅನ್ನುವಂಥ ಖಬರ ಉಳಿಲಿಲ್ಲ. ಯಾಕಂತಂದ್ರೆ ಇಲ್ಲಿ ಯುದ್ಧ ಘೋಷಣೆ ಆಗೈತೆ ಅಂದ ಮೇಲೆ ನಾ ಇನ್ನು ಮೇಲೆ ಮಲಗಬಾರ್ದಿಲ್ಲ ಅಂತೇಳಿ ತನ್ನ ಪಾಡಿಗೆ ತಾನ ಹೊರಗೆ ಬಂತಂತೆ. ನಿಮಗೆಲ್ಲ ಗೊತ್ತಾಗಿರ್ಬೋದು, ಎಷ್ಟು ಆನೆಗಳು ಕೆಸರಾಗದವಂತ ಯಾವನಾದರೂ ತಿಳ್ಕೊಂಡಿದ್ರೆ ಒಂದು ಘೋಷಣೆ ಆದರೆ ಸಾಕು ಎಲ್ಲ ಆನೆಗಳು ಎದ್ದು ಹೊರಗೆ ಬರ್ತಾವ ಅಂತಕ್ಕಂಥದ್ದು ಗೊತ್ತಿರಲಿ. ಹಾಗಾಗಿ ಇಲ್ಲಿರೋರು ಎಚ್ಚರದಿಂದ ಇರಬೇಕು. ಯಾಕ ಬಹಳ ಬೆಳೆದೈತಿ. ಇಲ್ಲಿರೋರು ಎಚ್ಚರದಿಂದ ಇರಬೇಕು, ಹೊರಗಿನವ್ರಿಗೂ ಕೂಡ ಎಚ್ಚರ ಬೇಕು. ಒಟ್ಟಾರೆ ಇದರ ಪಾವಿತ್ರ್ಯತೆ ಸದಾಕಾಲ ಉಳಿಬೇಕು. ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೀವಿ, ಇದು ಜಾತ್ಯತೀತ, ಇದು ಪಕ್ಷಾತೀತ. ಇದು ಭಾವೈಕ್ಯತೆಯ ಶಿರಹಟ್ಟಿ ಅಷ್ಟೇ ಭಾವೈಕ್ಯತೆ ಮಠ ಅಲ್ಲ, ಒರಿಜಿನಲ್ ಆ ಭಾವೈಕ್ಯತೆ ಅನ್ನುವಂಥದ್ದು ಈ ಆಶ್ರಮದಾಗೂ ಕೂಡ ಐತಿ. ಅದಕ್ಕೆ ದಾಖಲಾತಿಗಳು, ಅದಕ್ಕೆ ಸಾಕ್ಷಿಗಳು, ಅದಕ್ಕೆಲ್ಲ ಸಾಕಷ್ಟು ಅದಾವ. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಮುಖ್ಯ ಅಲ್ಲ, ಇಲ್ಲಿ ಯಾವುದೇ ಒಬ್ಬ ಸ್ವಾಮಿ ಮುಖ್ಯ ಅಲ್ಲ, ಇಲ್ಲಿ ಯಾವುದೇ ಒಬ್ಬ ನಾಯಕ ಮುಖ್ಯ ಅಲ್ಲ. ಇಲ್ಲಿ ವ್ಯವಸ್ಥೆ, ಇಲ್ಲಿ ಪರಿಸರ, ಇಲ್ಲಿ ಪರಂಪರೆ, ಅದು ಬಹಳ ಮುಖ್ಯವಾಗಿರುವಂಥದ್ದು. ಪರಂಪರೆ ಅದು ಉಳಿಬೇಕು, ಪರಂಪರೆ ಅದು ಬೆಳಿಬೇಕು. ಎಷ್ಟು ಸಾಧ್ಯನೋ ಅಷ್ಟು ಪಂಚಾಕ್ಷರ ಅಜ್ಜವರಿದ್ದಾಗ ಹೇಗಿತ್ತು, ಪುಟ್ಟಯ್ಯಜ್ಜವರಿದ್ದಾಗ ಹೇಗಿತ್ತು, ಪುಟ್ಟಯ್ಯಜ್ಜವರ ಬಾಲ್ಯದಲ್ಲಿ ಆಶ್ರಮ ಹೇಗಿತ್ತು, ಪುಟ್ಟಯ್ಯಜ್ಜವರ ತಾರುಣ್ಯ ವಾರ್ಧಕ್ಯದಲ್ಲಿ ಆಶ್ರಮ ಹೇಗಿತ್ತು, ಪುಟ್ಟಯ್ಯಜ್ಜವರು ಮುಪ್ಪಿನ ಕಾಲದೊಳಗೆ ಆಶ್ರಮ ಹೇಗಿತ್ತು, ಇದರ ಅರಿವನ್ನು ಆಡಳಿತಗಾರರು ಚೆನ್ನಾಗಿ ಮತ್ತೊಂದು ಸಾರಿ ಮಲಕ್ ಹಾಕ್ಕೊಂಡು ಅದೇ ನಿಟ್ಟಿನೊಳಗೆ ಹೋಗಿದ್ದೇ ಕರೆ ಆದರೆ ಬಹಳ ಚಲೋ ಆಗ್ತದೆ. ಒಟ್ಟಾರೆ ನಮ್ಮ ಏನು ದೊಡ್ಡ ದೊಡ್ಡ ಜಾಗಗಳದಾವ, ಆ ಜಾಗಗಳನ್ನು ಹಾಳು ಮಾಡಬೇಕನ್ನುವಂಥ ಒಂದು ವ್ಯವಸ್ಥೆ ಇದು ಕೇವಲ ಇಲ್ಲಷ್ಟೇ ಅಂತೇಳಿ ತಿಳ್ಕೊಬೇಡ್ರಿ, ಎಲ್ಲ ಕಡೆಗಿನೂ ಐತಿ. ಒಂದೊಂದು ವರ್ಷ 2 ವರ್ಷ ಬಿಡೋದು, ಒಂದೊಂದು ಜಾಗಕ್ಕೆ ಕೈ ಹಾಕೋದು, ಇವೆಲ್ಲ ನಡೆದಾವ. ಅದಕ್ಕೆ ನಮ್ಮ ಆಶ್ರಮ ಮಾತ್ರ ಬಲಿ ಆಗಲಿಕ್ಕೆ ನಾವು ಯಾರು ಬಿಡೋದು ಬೇಡ. ಅದಕ್ಕೆ ನಾವು ಪ್ರಸಂಗ ಬಂದರೆ ಸಿದ್ಧರಾಗಿರೋಣ. ಸದ್ಯದ ಮೆಟ್ಟಿಗೆ ಎಲ್ಲರೂ ಯಾವುದಕ್ಕೂ ಉತ್ತರಿಸಲಿಕ್ಕೆ ಹೋಗಬೇಡಿ. ಯಾರು ಏನೇ ಮಾತಾಡಿದ್ರು ಕೂಡ ಸ್ವಲ್ಪ ಮೆಟ್ಟಿಗೆ ಸುಮ್ಮನೆ ಇರುವಂಥ ಪ್ರಯತ್ನ ಮಾಡಿದರೆ ಬಹಳ ಒಳ್ಳೆಯದಾಗಬಹುದು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾವು ಹೇಳಿಕೊಂಡು, ಕಲ್ಲಯ್ಯಜ್ಜವ್ರಿಗೆ ಇವರು ಒಬ್ಬರು ನಮ್ಮ ಸಹೋದರ ಅನ್ನುವಂಥ ಭಾವನಾದೊಳಗೆ ನಾವು ಒಂದು ಮಾತನ್ನು ಹೇಳ್ತೀವಿ. ಇನ್ನು ಮೇಲೆ ಯಾವುದೇ ಪರಿಸ್ಥಿತಿ ಒಳಗೆ ಮಾಧ್ಯಮದ ಮುಂದೆ ನೀವು ಹೋಗಿ ಕುಂದ್ರೋದು ಬೇಡ ಅನ್ನುವಂಥದ್ದು ನನ್ನ ವೈಯಕ್ತಿಕ ವಿಚಾರ. ಯಾವ ಪ್ರಸಂಗ, ಯಾಕಂತಂದ್ರೆ ಪುಟ್ಟಯ್ಯಜ್ಜವರು ಮಾಧ್ಯಮದಲ್ಲಿ ಮಾತಾಡಿದ್ದನ್ನು ನಾವಂತೂ ನೋಡಿಲ್ಲ, ನಾವಂತೂ ಗಮನಿಸಿಲ್ಲ.
ನಾನು ಅವರಿಗೆ ಪ್ರೇಮದ ಮಾತನ್ನು ಹೇಳ್ತಾ ಇದ್ದೀನಿ. ಏನೇ ಬಂದ್ರೂ ಕೂಡ ಮಾತಾಡೋರು ಮಾತಾಡಲಿ, ನೀವು ಮಾತ್ರ ಮಾಧ್ಯಮದ ಎದುರಿಗೆ ಮಾತಾಡೋದು ಬೇಡ. ನಾನು ಎಲ್ಲದನ್ನೂ ಗಮನಿಸಿದ್ದೇನೆ, ಪ್ರತಿಯೊಬ್ಬರ ಮಾತನ್ನು ಕೂಡ ಗಮನಿಸಿದ್ದೇನೆ. ಆಶ್ರಮದ ಸುದ್ದಿ ಹೊರಗೆ ಬಿದ್ದು ಕೂಡಲೇ ರಾತ್ರಿ ಎಷ್ಟು ಹೊತ್ತೇ ಆಗಿರಲಿ ಅದನ್ನು ನಾನು ನೋಡಿ ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ ಎಲ್ಲದನ್ನು ಕೇಳಿಕೊಂಡು ಮಾಡಿಕೊಂಡು ಮಲಗುವ ಸಂಪ್ರದಾಯವನ್ನು ಇಟ್ಟುಕೊಂಡಿದ್ದೇನೆ. ಯಾಕೆ ಅಂತಂದರೆ, ನಾವು ಸಪ್ಪಂದು ಉಂಡು ಬೆಳೆದೀವಿ, ನೀವು ಖಾರದ್ದು ಉಂಡು ಬೆಳೆದಿರಿ. ಶಿವಯೋಗ ಮಂದಿರದಲ್ಲಿ ನಾವು ಸಪ್ಪಂದು ಉಂಡು ಬೆಳೆದೀವಿ, ನೀವು ಖಾರದ್ದು ಉಂಡು ಬೆಳೆದಿರಿ. ಈಗೂ ನಾವು ಖಾರದ್ದು ಉಣ್ಣಾಕತ್ತೀವಿ ಮಠಕ್ಕೆ ಬಂದ ಮೇಲೆ. ಅಂತೂ ಒಟ್ಟಾರೆ ನಾವಿಬ್ಬರು ಉಣ್ಣುವ ಅನ್ನ ಒಬ್ಬನ ಅನ್ನ. ಯಾರು? ಕುಮಾರೇಶನ ಅನ್ನ ಉಂಡು ಬೆಳೆದವರು ನಾವೆಲ್ಲ. ಹಾಗಾಗಿ ಆ ಮೂಲ ಎಲ್ಲ ತತ್ವ ಸಿದ್ಧಾಂತಗಳನ್ನು ಮತ್ತೊಂದು ಸಾರಿ ಅವಲೋಕನ ಮಾಡಿಕೊಂಡು ಆ ನಿಟ್ಟಿನೊಳಗೆ ಹೋಗೋಣ. ಈಗ ಆಶ್ರಮದ ವ್ಯವಹಾರಗಳು ವ್ಯವಸ್ಥೆಗಳು ಚಲೋ ನಡೆದಾವ, ಹೀಗೆ ನಡಿಲಿ. ಇನ್ನೂ ಹೆಚ್ಚು ಚಲೋ ಬದಲಾವಣೆ ಆಗಲಿ. ನಾ ಎಷ್ಟೋ ಸಾರಿ ಕಲ್ಲಯ್ಯಜ್ಜವ್ರಿಗೆ ಕಿವಿ ಮಾತುಗಳನ್ನು ಹೇಳಿರ್ತೀನಿ, ಹಿಂಗಾಗಬೇಕ್ರಿ ಹಂಗಾಗಬೇಕು ಅಂತ. ನಾ ಕಿವಿ ಮಾತು ಹೇಳಿರ್ತೀನಿ ಯಾವಾಗಾದರೂ ಕೂಡಿದಂಥ ಸಂದರ್ಭದಲ್ಲಿ. ಕಾಲಕ್ಕೆ ತಕ್ಕ ಹಾಗೆ ಕೆಲವು ಬದಲಾವಣೆಗಳು ಆಗಬೇಕಾಗ್ತಾವಂದ್ರೂ ಕೂಡ ಮೂಲ ಪರಂಪರೆಯನ್ನು ಬಿಟ್ಟು ಬದಲಾವಣೆ ಆಗುವಷ್ಟರ ಮಟ್ಟಿಗೆ ಹೋಗೋದು ಬೇಡ ಅನ್ನುವಂಥದ್ದನ್ನು ಹೇಳ್ತಾ ಒಟ್ಟಾರೆ ಕೊನೆ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. 82-16ನೇ ಪಂಚಾಕ್ಷರಜ್ಜವ್ರದ್ದು 82ನೇ ಪುಣ್ಯಸ್ಮರಣೋತ್ಸವ, ಪುಟ್ಟಯ್ಯಜ್ಜವ್ರದ್ದು 16ನೇ ಪುಣ್ಯಸ್ಮರಣೋತ್ಸವದಲ್ಲಿ ಮತ್ತೊಂದು ಸಾರಿ ಘೋಷಣೆ ಮಾಡ್ತೇವೆ. ಈ ಆಶ್ರಮಕ್ಕೆ ಧಕ್ಕೆ ಬಂದರೆ ನಾವು ಮಾತ್ರ ಸುಮ್ಮ ಕುಂದ್ರಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ನಮ್ಮ ಆಶ್ರಮ ನಮ್ಮ ಆಶ್ರಮವಾಗಿರಲಿ. ಇಲ್ಲಿ ಸಂಗೀತ, ಸಾಹಿತ್ಯ, ಕಲೆ, ಪೂಜೆ ನಿರಂತರ ಬೆಳೀಲಿ. ಇಲ್ಲಿ ಯಾವುದೇ ಎಮ್ಮೆಗಳಿಗೆ ಆಡು ಬರಲಿ, ಆಕಳು ಬರಲಿ, ಅವಕಾಶ ಕೊಡೋಣ. ಒಟ್ಟಾರೆ ಯಾರು ಈ ಆಶ್ರಮಕ್ಕೆ ದುಡಿತೀನಿ ಅಂತ ಬರ್ತಾರ ಅವ್ರಿಗೆ ಅವಕಾಶ ಕೊಡೋಣ. ಯಾರು ಈ ಆಶ್ರಮಕ್ಕೆ ಏನಾದರೂ ಕೊಡ್ತೀನಿ ಅಂತ ಬರ್ತಾರ ಅವ್ರಿಗೆ ಅವಕಾಶ ಕೊಡೋಣ. ದಾನ ಮಾಡಲಿಕ್ಕೆ ಇಲ್ಲಿ ಎಲ್ಲರಿಗೂ ಮುಕ್ತವಾಗಿ ಅವಕಾಶ ಕೊಡ್ರಿ. ಸೇವಾ ಮಾಡಲಿಕ್ಕೆ ಎಲ್ಲರಿಗೂ ಮುಕ್ತವಾಗಿ ಅವಕಾಶ ಕೊಡ್ರಿ. ಒಟ್ಟಾರೆ